ಈ ವಿಡಿಯೋದಲ್ಲಿ ನಾವು ಮೆಕ್ಯಾನಿಕಲ್ ಎನರ್ಜಿ ಕಾನ್ಸ್ಟೆಂಟ್ ಇರುತ್ತೆ ಥ್ರೂಔಟ್ ದ ಜರ್ನಿ ಆಫ್ ಅ ಫ್ರೀ ಫಾಲ್ ಆಫ್ ಎನ್ ಆಬ್ಜೆಕ್ಟ್ ಈ ಪ್ರೂಫ್ನ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಅಸಂಪ್ಷನ್ಸ್ ಏನೇನಿರುತ್ತೆ, ಲೆಟ್ ಎನ್ ಆಬ್ಜೆಕ್ಟ್ ಆಫ್ ಮಾಸ್ ಎಮ್ ಬಿ ಮೇಡ್ ಟು ಫ್ರೀ ಫಾಲ್ ಅಲ್ವಾ ಫ್ರಮ್ ದ ಹೈಟ್ ಆಫ್ ಹೆಚ್ ಅಂತ ಹೇಳಿ ನಮಗೆ ಎತ್ತರ, ಇದ್ರ ತೂಕ ಅಲ್ಲ ಮಾಸ್ ಬಂದು ಎಮ್, ಮತ್ತು ಮತ್ತೊಂದು ಏನಂತ ಹೇಳಿದ್ರೆ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳಿದ್ರೆ ನಿಮ್ಮ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ, ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವುಡ್ ಬಿ ಈಕ್ವಲ್ ಟು ಜಿ. ಸೊ ಬೇಸಿಕಲಿ ಇದು ಅಲ್ವಾ. ನೆಕ್ಸ್ಟು ಟು ಮೇಕ್ ಇಟ್ ವೆರಿ ಕ್ಲಿಯರ್, ಈ ಫ್ರೀ ಫಾಲ್ ಅಂತ ಹೇಳಿ ಫ್ರೀ ಫಾಲಲ್ಲಿ ಯಾವ ಫೋರ್ಸ್ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ಹೇಳೋದಕ್ಕೋಸ್ಕರ ಈ ಚಿತ್ರ ಮಾತ್ರ, ಎಕ್ಸಾಮಲ್ಲಿ ಏನು ಬೇಕಾಗಿಲ್ಲ ಬರೆಯೋದು. ಸೊ ಯಾವ ಫೋರ್ಸ್ ಮಾತ್ರ ಎಳಿತಾ ಇರೋದಿದ್ದನ್ನು, ಹೌದು ಎಮ್ ಇಂಟು ಜಿ, ಸರಿನಾ. ಇದು ಬಿಟ್ಟರೆ ಇನ್ನು ಯಾವ ಫೋರ್ಸು ಇದ್ರ ಮೇಲೆ ಆ್ಯಕ್ಟ್ ಮಾಡಲ್ಲ. ಮತ್ತು ಮುಂದೆ ಡಯಾಗ್ರಾಮ್ ಹೇಗೆ ಇದನ್ನು ಪ್ರೂವ್ ಮಾಡ್ತೀವಿ ಥ್ರೂಔಟ್ ದ ಜರ್ನಿ ಅಂತ ಹೇಳಿದ್ರೆ ಏನೇನು ಸಿನಾರಿಯೋ ಬರಬಹುದು. ಒನ್ ಅಟ್ ದ ಟಾಪ್, ಮತ್ತೊಂದು ಜಸ್ಟ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್, ಸೊ ಆಲ್ಮೋಸ್ಟ್ ನಿಯರ್ ದ ಬಾಟಮ್. ಮತ್ತೊಂದು ಇನ್ ಬಿಟ್ವೀನ್ ಮಧ್ಯದಲ್ಲಿ ಏಲನ ಅಟ್ ಅ ಹೈಟ್ ಆಫ್ ಎಕ್ಸ್, ಸರಿನಾ. ಸೊ ದಿಸ್ ಈಸ್ ಅಟ್ ಅ ಹೈಟ್ ಆಫ್ ಆಲ್ಮೋಸ್ಟ್ ಈಕ್ವಲ್ ಟು 0. ಸೊ ಈ ಮೂರು ಕೇಸಸ್ಸಲ್ಲೂ ನಮ್ಮ ಮೆಕ್ಯಾನಿಕಲ್ ಎನರ್ಜಿ ಕಾನ್ಸ್ಟೆಂಟು ಅಂತ ಹೇಳಿ ನೋಡಿಸ್ತು ಅಂತ ಹೇಳಿದ್ರೆ ನಿಮ್ಮ ಡಿರೈವೇಷನ್ ಆಯಿತು, ಸರಿನಾ. ಮೊದಲೇದಾಗಿ ನಾವು ಕೇಸ್ 1 ಮಾಡ್ತಾ ಇದ್ದೀವಿ. ಕೇಸ್ 1ನಲ್ಲಿ ನಾವು ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಕಂಡುಹಿಡಬೇಕು. ಏನಕ್ಕೆ, ಬಿಕಾಸ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ. ಹಾಗಾಗಿ ಮೊದಲೇದಾಗಿ ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಬೇಕು. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ವಾಟ್, ಎಮ್ ಇಂಟು ಜಿ ಇಂಟು ಹೆಚ್, ಹೌದಾ. ಇಲ್ಲಿ ಹೈಟ್ ಬಂದು ಹೆಚ್ಚೇ, ಸೊ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಸರಿ ಇದೆ. ಮತ್ತು ಕೈನೆಟಿಕ್ ಎನರ್ಜಿ ಏನು, ಫಾರ್ಮುಲಾ ಬಂದು 12mv². ಆದರೆ ನಮ್ಮ ವೆಲಾಸಿಟಿ ಆ್ಯಸ್ ಯು ಇಸ್ ಈಕ್ವಲ್ ಟು 0, ಆ ಮೂಮೆಂಟ್ ಆಫ್ ಟೈಮ್ ಅಟ್ ದ ಟಾಪ್ ನಮ್ಮ ಕೈನೆಟಿಕ್ ಎನರ್ಜಿ 0 ಆಗಿರುತ್ತೆ ಅಲ್ವಾ, 0 ಜೌಲ್ಸ್. ಕೊನೆಯದಾಗಿ ನಮ್ಮ ಮೆಕ್ಯಾನಿಕಲ್ ಎನರ್ಜಿ ವಿಚ್ ಇಸ್ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 0 ಪ್ಲಸ್ ಎನಿಥಿಂಗ್ ಇಸ್ ದ ಸೇಮ್ ಎಂಟಿಟಿ ಆರ್ ಸೇಮ್ ಕ್ವಾಂಟಿಟಿ, ಸೋ ಮೆನಿ ಜೌಲ್ಸ್, ಅಷ್ಟೇ. ಮತ್ತು ಮುಂದೆ ಕೇಸ್ 3 ಡೈರೆಕ್ಟಾಗಿ ಮಾಡ್ತಾ ಇದ್ದೀವಿ, ಕೇಸ್ 2 ಆಮೇಲೆ ಮಾಡ್ತೀವಿ, ಆಯಿತಾ. ಸೊ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ ಹುಡುಗರ, ಇಲ್ಲಿ 0 ಆಗುತ್ತೆ. ಏನಕ್ಕೆ, ಆ್ಯಸ್ ಆರ್ ಬಿಕಾಸ್ ಹೆಚ್ ಇಸ್ ಈಕ್ವಲ್ ಟು 0 ಮೀಟರ್ಸ್ ಅಲ್ವಾ. ಜಸ್ಟ್ ಇನ್ನೇನು ಮುಟ್ಟಬೇಕು ನೆಲನ ಅನ್ನೋಷ್ಟೊತ್ತಿಗೆ ಪೊಟೆನ್ಷಿಯಲ್ ಎನರ್ಜಿ 0 ಆಗುತ್ತೆ, ಸರಿನಾ. ಮತ್ತು ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ನೆಕ್ಸ್ಟು, ಕೈನೆಟಿಕ್ ಎನರ್ಜಿ ಇಸ್ 12mv² ಅಲ್ವಾ. ಇಲ್ಲಿ ಜಸ್ಟ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್ ವೆಲಾಸಿಟಿ ಏನಾಗ್ಬೋದು, ಹೇಗೆ ರಿಲೇಟ್ ಮಾಡೋಕ್ಕಾಗುತ್ತೆ. ಸಿ ವಿ ಹ್ಯಾವ್ ಟು ರಿಲೇಟ್, ಇಲ್ಲಿ ಬರಿತೀನಿ ನೋಡಿ ನೋಟು, ವಿ ಹ್ಯಾವ್ ಟು ರಿಲೇಟ್ v² ವಿತ್ ಸಮಥಿಂಗ್. ಒಂದೇನಂತ ಹೇಳಿ ನಮ್ಮೊಂದು ಕ್ಲೂ ಇದೆ. ಕ್ಲೂ ಏನಪ್ಪ ಅಂತ ಹೇಳಿದ್ರೆ ಕೊನೆಯದಾಗಿ ನಮ್ಮ ಮೆಕ್ಯಾನಿಕಲ್ ಎನರ್ಜಿ ಈ ಎಕ್ಸ್ಪ್ರೆಷನ್ನೇ ಬರಬೇಕು. ಏನಕ್ಕೆ ಅಂತ ಹೇಳಿದ್ರೆ ದ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ ಅಲ್ವಾ. ಸೊ ಈ ಎಕ್ಸ್ಪ್ರೆಷನ್ ಬರಬೇಕು ಅಂತ ಹೇಳಿದ್ರೆ ನಾ ಈ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕಂಪೇರ್ ಮಾಡಿ, v²/2 ಸಮ್ ಟು ರಿಲೇಟೆಡ್ ಟು ಜಿ ಇಂಟು ಹೆಚ್. ಮತ್ತೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ, v²/2 ಸಮ್ ಟು ರಿಲೇಟೆಡ್ ಟು ಜಿ ಅಂತ ಹೇಳಿದ್ರೆ ಆಕ್ಸಲರೇಷನ್ನು, ಹೆಚ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್. ಯಾವ ಈಕ್ವೇಷನ್ ಈ ರಿಲೇಷನ್ಶಿಪ್ ಕೊಡುತ್ತೆ ನಿಮಗೆ, ಕೊಳ್ಳ ನಿಮಗೆ ಇಲ್ಲಿ ನೋಡಿ, ಯಾವುದು, ಹೌದು ಈಕ್ವೇಷನ್ ನಂಬರ್ 2, v² = u² + 2as ಅಲ್ವಾ. ಸೊ ವಿ ನೋ ದ್ಯಾಟ್, ಬೇರೆ ಕಲರ್ ಚೇಂಜ್ ಮಾಡ್ತೀನಿ ರೀ, ನಮ್ಗೆ ಗೊತ್ತಿದೆ, ವಿ ನೋ ದ್ಯಾಟ್ v² = u² + 2 × a × s. ಇಲ್ಲಿ ಏನೇನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು, ಸಬ್ಸ್ಟಿಟ್ಯೂಟಿಂಗ್ u = 0, acceleration is equal to g and s is equal to h, ಸರಿನಾ. ಸೊ ಕೊನೆಯದಾಗಿ v² = 0 + 2 × g × h, ಹೌದಾ ಅಲ್ವಾ.
ಸೊ ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ನಾವು ಅನ್ಕೊಂಡು ಸಬ್ಸ್ಟಿಟ್ಯೂಟ್ v ಸ್ಕ್ವೇರ್ ಇನ್ 1. ಇದು ನಮ್ಮ ಈಕ್ವೇಷನ್ 1. ಸೊ ಏನಾಗುತ್ತಿದ್ದು, ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಆಫ್ m ಇಂಟು 2 ಇಂಟು g ಇಂಟು h. ಸೊ ಇಲ್ಲಿ 2 ಕಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು mgh. ಸೊ ಕೊನೆಯದಾಗಿ ಪೊಟೆನ್ಷಿಯಲ್ ಎನರ್ಜಿ which is equal to mechanical energy. Mechanical energy, which is sum of potential energy and kinetic energy, will be 0 plus mgh. So this is equal to mgh ಆಗುತ್ತಿದ್ದು so many joules. ಅಷ್ಟೇ ಸರಿನಾ? ಸೊ ಕೇಸ್ 1 ಕೇಸ್ 2 ಅಲ್ಲಿ ಸೇಮ್ ಎಕ್ಸ್ಪ್ರೆಷನ್ ಬಂತು. ಕೇಸ್ 3 ಅಲ್ಲಿ ಆ್ಯಕ್ಚುಲಿ ಕೇಸ್ 2 ಇದು. ಕೇಸ್ 2 ಒಂದು ಈ ಹ್ಯಾಂಡಲ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ಪಾಸಿಬಿಲಿಟೀಸ್ ಆಯಿತು. ಕೇಸ್ 2 ಅಲ್ಲಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇಸ್ m ಇಂಟು g ಇಂಟು ಹೈಟ್. ಸರಿನಾ? ಹೈಟ್ ಅಂತ ಹೇಳಿದ್ರೆ ಏನಿಲ್ಲಿ ನಾಟ್ ಜಸ್ಟ್ ಹೌ ಫಾರ್ ಇಟ್ ಈಸ್ ಫ್ರಮ್ ದ ಗ್ರೌಂಡ್ ಅಂತ ಹೇಳಿ, ಎಷ್ಟು ದೂರದಲ್ಲಿದೆ, ಇಟ್ಸ್ ಅಟ್ ಅ ಯೂನಿಟ್ ಆಫ್ ಎಕ್ಸ್ ಎತ್ತರದಲ್ಲಿದೆ. ಹಾಗಾಗಿ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು mgx. ಮತ್ತು ನೆಕ್ಸ್ಟು ಕೈನೆಟಿಕ್ ಎನರ್ಜಿ ಇಸ್ ಹಾಫ್ mv ಸ್ಕ್ವೇರ್ ಅಲ್ವಾ? ಇಲ್ಲಿ ನಮ್ಮ ವೆಲಾಸಿಟಿ ಏನು ಬರುತ್ತೆ, v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2 ಇಂಟು g ಇಂಟು s ಅಲ್ವಾ? ಸೊ ಇದರಿಂದ ಶುರು ಮಾಡ್ಕೊಬೇಕು. ಸೊ ವಿ ನೋ ದ್ಯಾಟ್. ಇಲ್ಲಿಂದ ಶುರು ಮಾಡಿಕೊಂಡು ಮತ್ತು ಮುಂದೆ u ಇಸ್ ಈಕ್ವಲ್ ಟು 0 ಬಿಕಾಸ್ ಇನಿಷಿಯಲ್ ವೆಲಾಸಿಟಿ is 0. ಅದು ಚೇಂಜ್ ಮಾಡೋದಕ್ಕಲ್ಲ. a ಇಸ್ ಈಕ್ವಲ್ ಟು g ಅಲ್ವಾ? ಇಲ್ಲಿ ಎಸ್ ಏನು ಬರ್ಬೋದು ಅಂತ ಹೇಳಿ ಯೋಚನೆ ಮಾಡಬೇಕಾಗುತ್ತೆ ನಾವು. ಎಸ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್. ಇಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಆಗಿದೆ. ಈ ಪೂರ ಎತ್ತರ ಹೆಚ್ಚು ಅಂತ ಹೇಳಿದ್ರೆ ಆಯಿತಾ, ಇದು ಎಕ್ಸ್ ದೂರದಲ್ಲಿದೆ. ಸೊ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ, ಇಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇದೆ. ಸೊ ಮಿಕ್ಕಿದ ಭಾಗ ಎಷ್ಟಾಗುತ್ತೆ, ಹೆಚ್. ಕರೆಕ್ಟಾ? ಮೈನಸ್ಸಾ ಪ್ಲಸ್ಸಾ? ಮೈನಸ್ ತಾನೆ, ಎಕ್ಸ್. ಸರಿ ಇದೆಯಾ? ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಇಟ್ ಹ್ಯಾಸ್ ಟ್ರಾವೆಲ್ಡ್. ಓಕೆ, ಸೊ ದಟ್ಸ್ ದ ಡಿಸ್ಟೆನ್ಸ್ ಇಟ್ ಹ್ಯಾಸ್ ಟ್ರಾವೆಲ್ಡ್. ಸೊ ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಹೆಚ್ ಮೈನಸ್ ಎಕ್ಸ್. ಸೊ ಕೊನೆಯದಾಗಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಪ್ಲಸ್ 2 ಇಂಟು ಜಿ ಇಂಟು ಹೆಚ್ ಮೈನಸ್ ಎಕ್ಸ್. ಸೊ ಇದು 2gh ಮೈನಸ್ 2gx. ಸೊ ಇದನ್ನು ನಾವು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ, ವಿಲ್ ಸಬ್ಸ್ಟಿಟ್ಯೂಟ್ ದ ಅಬೋವ್ ಎಕ್ಸ್ಪ್ರೆಷನ್ ಇನ್. ಸೊ ಸಬ್ಸ್ಟಿಟ್ಯೂಟಿಂಗ್ v ಸ್ಕ್ವೇರ್ ಇನ್ equation 1. Therefore kinetic energy is equal to half m 2gh minus 2gx. ಸೊ ಇವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಇದನ್ನು ಸ್ಪ್ರೆಡ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ಹಾಫ್ ಆಫ್ 2gh ಮೈನಸ್ ಹಾಫ್ ಆಫ್ m ಟೈಮ್ಸ್ ಆಫ್ 2gx. ಸೊ ಇಲ್ಲೇನಾಗುತ್ತೆ, ಇಲ್ಲಿ 2 ಕಟ್ ಆಗುತ್ತೆ. ಸೊ ದಿಸ್ ಇಸ್ mgh ಮೈನಸ್ mgx. ಕೊನೆಯದಾಗಿ ಮೆಕ್ಯಾನಿಕಲ್ ಎನರ್ಜಿ ವಿಚ್ ಇಸ್ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ mgx ಕಟ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು mgh. ಹೆನ್ಸ್ ಪ್ರೂವ್ಡ್. ಸೊ ವಾಟ್ ಇಸ್ ದಟ್ ವಿ ಅಬ್ಸರ್ವ್ಡ್? ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್. ಕನ್ಕ್ಲೂಷನ್: mechanical energy is constant throughout the journey of a free-falling object. There is thus a continual transformation of gravitational potential energy into kinetic energy. ಅಲ್ವಾ? ಸೊ ಇದೇ ನಿಮ್ಮ ಡಿರೈವೇಷನ್. ಇದನ್ನು ಥಿಯರಿಟಿಕಲಿ ನೋಡಿದಿರಾ, ಸಿಮ್ಯುಲೇಷನ್ ಇದರಲ್ಲೂ ನೋಡಿದಿರಾ. ಸೊ ಇವಾಗ ಡಿರೈವೇಷನ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಎಕ್ಸಾಮಲ್ಲಿ ಈ ಚಿತ್ರ ಏನು ಬೇಕಾಗಿಲ್ಲ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಆಯಿತಾ? ಮಿಕ್ಕಿದೆಲ್ಲ ಬರ್ಕೊಬೇಕು ನೀವು. ಪಾಸ್ ಮಾಡಿ ಬರ್ಕೊಳ್ರ.